ಪಾಗಲ್ ಪ್ರೇಮಿ ನಾಗೇಂದ್ರ ಗೌಡ ತುಮಕೂರು ಬಳಿಯ ಹೆದ್ದಾರಿಯಲ್ಲಿ ಬಾಂಬ್ ಸ್ಫೋಟ್ ಪ್ರಕರಣವನ್ನು ರಾಜ್ಯ ಪೊಲೀಸರು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಈ ಬಾಂಬನ್ನು ಉತ್ತರ ಕನ್ನಡ ಜಿಲ್ಲೆಯಿಂದನೇ ಕೊಂಡೊಯ್ದಿದ್ದಾನೆ ಎಂಬುದರ ಬಗ್ಗೆ ಕೆಲವು CCTV ದೃಶ್ಯಾವಳಿಗಳು ಹೇಳ್ತಾ ಇದ್ದಾವೆ. ನೀವು ದೃಶ್ಯದಲ್ಲಿ ನೋಡಬಹುದು. ನಾವಿವತ್ತು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಹೆಬ್ಬಳ್ಳಿ ಹೋಟೆಲ್ ನ್ಯೂ ಆಶ್ವಾಸ್ ಹೋಟೆಲ್ ಮುಂಭಾಗದಲ್ಲಿದ್ದೀವಿ. ಈ ಹೋಟೆಲ್ನ ಮುಂಭಾಗದಲ್ಲಿರುವಂತಹ ಕೆಲವು ದೃಶ್ಯಾವಳಿಗಳು ಈಗಾಗಲೇ ಲಭ್ಯವಾಗಿದ್ದಾವೆ. ಪ್ರಮುಖವಾಗಿ ಏನಂದರೆ, ಆತ ಬೆಂಗಳೂರಿಗೆ ಹೋಗುವಕ್ಕಿಂತಲೂ ಮುಂಚೆ ಇಲ್ಲಿಂದ ಸುಮಾರು ಒಂದು 4 ಕಿಲೋಮೀಟರ್ ದೂರದಲ್ಲಿರುವಂತಹ ರಾಜನಗುಳಿಯಲ್ಲಿರುವಂಥ ತನ್ನ ಮನೆಯಿಂದ 9 ಗಂಟೆಗೆ ಹೊರಡ್ತಾನೆ. ಅಲ್ಲಿಂದ ಇಲ್ಲಿ ಒಂದು 10-10:30 ಸುಮಾರಿಗೆ ಬರ್ತಾನೆ. ನೀವು ದೃಶ್ಯದಲ್ಲಿ ಇನ್ನೊಂದು ಕಡೆ ನೋಡ್ತಾ ಇದ್ದೀರಾ, ಬೈಕ್ ಇದೆ, ಅಪಾಚಿ ಬೈಕ್. ಅದೇ ಬೈಕ್ ಮೂಲಕ ಆತ ರಾಜನಗುಳಿ ಮನೆಯಿಂದ ಇಲ್ಲಿ ಹೆಬ್ಬಳ್ಳಿ ಹೋಟೆಲ್ ಕಡೆಗೂ ಬರ್ತಾನೆ. ಇಲ್ಲಿ 10-10:30 ಸುಮಾರಿಗೆ ಬಂದುಬಿಟ್ಟು ನೇರವಾಗಿ ಹೋಟೆಲ್ ಒಳಗಡೆ ಹೋಗಿಬಿಟ್ಟು ಒಂದು ಫ್ರೈಡ್ ರೈಸನ್ನು ಕಟ್ಕೊಳ್ತಾನೆ. ಫ್ರೈಡ್ ರೈಸನ್ನು ಪಾರ್ಸಲ್ ಕಟ್ಕೊಂಡ್ಬಿಟ್ಟು ನೇರವಾಗಿ ಬಸ್ಸಿಗೆ ಹತ್ತಾನೆ. ಖಾಸಗಿ ಬಸ್ಸಿಗೆ ಆತ ಹತ್ತುತ್ತಿರುವಂತಹ ದೃಶ್ಯವೂ ಸಹಿತ ಈಗಾಗಲೇ TV9ಗೆ ಲಭ್ಯವಾಗಿದೆ. ಪ್ರಮುಖವಾಗಿ ಈತ ಇಲ್ಲಿಂದನೇ ಬಾಂಬ್ ತೆಗೆದುಕೊಂಡು ಹೋಗಿದ್ದ ಎನ್ನುವುದಕ್ಕೆ ಆತನ ಹೆಗಲ ಮೇಲೆ ಒಂದು ಬ್ಯಾಗ್ ಇದೆ. ಬ್ಯಾಗ್ ಪೂರ್ತಿಯಾಗಿ ತುಂಬಿತ್ತು. ಅಷ್ಟೇ ಅಲ್ಲ, ಆತನ ಇನ್ನೊಂದು ಕೈಯಲ್ಲಿ ಒಂದು ಕ್ಯಾರಿ ಬ್ಯಾಗ್ ಇತ್ತು. ಆ ಕ್ಯಾರಿ ಬ್ಯಾಗ್ನಲ್ಲಿ ಫ್ರೈಡ್ ರೈಸ್ ಇತ್ತು. ಹೀಗಾಗಿ ಆತ ಇಲ್ಲಿಂದನೇ ಬಾಂಬ್ ತೆಗೆದುಕೊಂಡು ಹೋಗಿರುವಂತಹ ಶಂಕೆಯೂ ಸಹಿತ ವ್ಯಕ್ತವಾಗ್ತಾ ಇದೆ. ಪ್ರಮುಖವಾಗಿ ಅಂಕೋಲಾ ಭಾಗದಲ್ಲಿ ಈ ಹಿಂದೆ ಮೊದಲು ಕೆಲವು ನಾಡು ಬಾಂಬ್ಗಳನ್ನು ಯೂಸ್ ಮಾಡ್ತಾ ಇದ್ರು. ಆದರೆ ಇತ್ತೀಚೆಗೆ ಕೆಲವೊಂದು 10-15 ವರ್ಷಗಳಿಂದ ಈ ನಾಡು ಬಾಂಬ್ಗಳನ್ನು ಯೂಸ್ ಮಾಡ್ತಾ ಇಲ್ಲ. ಯಾಕೆಂದರೆ ಈ ಕಾಡಹಂದಿಗಳು ಮತ್ತು ಕೆಲವು ಪ್ರಾಣಿಗಳ ಈ ಭಾಗದಲ್ಲಿ ಸಿಗುವುದು ಕಡಿಮೆ ಆಗಿದೆ. ಆದರೆ ಘಟ್ಟದ ಮೇಲಿನ ಭಾಗ, ಅಂದರೆ ಉತ್ತರ ಕನ್ನಡ ಜಿಲ್ಲೆಯ ಘಟ್ಟದ ಮೇಲಿನ ಭಾಗ ಅಂದರೆ ಇದು ಹಳಿಯಾಳ ಮತ್ತು ಯಲ್ಲಾಪುರ ಭಾಗದಲ್ಲಿ ಇವತ್ತಿಗೂ ಸಹಿತ ಕಾಡಹಂದಿಗಳು ಸಿಗ್ತವೆ. ಆ ಕಾಡಹಂದಿಯ ಮಾಂಸವನ್ನು ಮಾರಾಟ ಮಾಡುವುದಕ್ಕೆ ಅಥವಾ ಮಾಂಸವನ್ನು ತೆಗೆದುಕೊಳ್ಳುವುದಕ್ಕೆ ಈ ರೀತಿಯಾದ ನಾಡು ಬಾಂಬ್ಗಳನ್ನು ಯೂಸ್ ಮಾಡ್ತಾರೆ ಅಂತ ಸಹಿತ ಹೇಳಲಾಗ್ತಾ ಇದೆ. ಅಲ್ಲಿಂದ ಯಲ್ಲಾಪುರ ಭಾಗದಿಂದ ಆತ ನಾಡು ಬಾಂಬನ್ನು ಖರೀದಿ ಮಾಡಿರಬಹುದು ಎಂಬುದರ ಬಗ್ಗೆಯೂ ಸಹಿತ ಈಗಾಗಲೇ ಪೊಲೀಸರಿಗೆ ಒಂದು ರೀತಿಯಾದಂಥ ಮಾಹಿತಿ ಸಿಕ್ಕಿದೆ. ಆ ಹಿನ್ನೆಲೆಯಲ್ಲಿ ಅವರು ಯಲ್ಲಾಪುರ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ತನಿಖೆಯು ಸಹಿತ ಚುರುಕುಗೊಳಿಸಿದ್ದಾರೆ. ಯಾಕೆಂದರೆ ಈಗಾಗಲೇ ನಾವು ಇಲ್ಲಿರುವಂಥ ಸ್ಥಳೀಯರಿಗೂ ಸಹಿತ ಕೇಳಿರುವ ಪ್ರಕಾರ ಈ ಅಂಕೋಲಾ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಬಾಂಬ್ಗಳನ್ನು ಬಳಸುವುದೂ ಇಲ್ಲ ಮತ್ತು ಬಾಂಬ್ಗಳನ್ನು ತಯಾರು ಸಹಿತ ಮಾಡಲ್ಲ ಅಂತಲೂ ಸಹಿತ ಹಿರಿಯರು ಹೇಳ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಆತ ಅಂಕೋಲಾ ಭಾಗದಿಂದ ಎಲ್ಲಿಂದ ಬಾಂಬನ್ನು ಖರೀದಿ ಮಾಡಿದ, ಆತನಿಗೆ ಬಾಂಬ್ ಯಾರು ಕೊಟ್ಟರು ಎಂಬುದರ ಬಗ್ಗೆಯೂ ಸಹಿತ ಪೊಲೀಸರು ಈಗ ದೊಡ್ಡ ಮಟ್ಟದಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಕೇವಲ 2 ಬಾಂಬ್ಗಳು ಅಷ್ಟೇ ಆತ ಖರೀದಿ ಮಾಡಿದ್ನ ಅಥವಾ ಇದರ ಜೊತೆಗೆ ಮತ್ತೆ ಬೇರೆ ಯಾವುದಾದ್ರೂ ಬಾಂಬ್ಗಳನ್ನು ಖರೀದಿ ಮಾಡಿಬಿಟ್ಟು ಮತ್ತೆ ಬೇರೆ ಕಡೆ ಎಲ್ಲಾದರೂ ಇಟ್ಟಿದ್ದಾನ ಎಂಬುದರ ಬಗ್ಗೆಯೂ ಸಹಿತ ಉತ್ತರ ಕನ್ನಡ ಜಿಲ್ಲಾ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಸೂರಜ್ ಉತ್ತರೆ, TV9 ಉತ್ತರ ಕನ್ನಡ.